ಹಾಯ್ ಎಲ್ಲರಿಗೂ ನಮಸ್ತೆ. ನೀವು ನೋಡ್ತಾ ಇದ್ದೀರಾ ರತ್ನಂ ಯೂಟ್ಯೂಬ್ ಚಾನಲ್. ನಾನಿವತ್ತೊಂದು ಹೊಸ ರೆಸಿಪಿ ಅಂತಲೇ ಹೇಳ್ಬೋದು. ಹಾಗೆ ತುಂಬ ದೇಹಕ್ಕೆ ತುಂಬ ಒಳ್ಳೆಯ ರೆಸಿಪಿಯನ್ನು ನಾನು ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುನ್ನ ಅಂದರೆ ವಿಡಿಯೋ ನೋಡೋಕ್ಕಿಂತ ಮುನ್ನ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ನೋಡುವಾಗ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರೀಲೇಬೇಡಿ. ಹಾಗೆ ವಿಡಿಯೋನ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ಹಾಗೆ ನಾನಿಲ್ಲಿ ಮೆಂತ್ಯ ತಂಬಳಿ ಮಾಡ್ತಾಯಿದ್ದೀನಿ. ಅಂದರೆ ಮೆಂತ್ಯ ಕಾಳಿನ ತಂಬಳಿಯನ್ನು ಮಾಡ್ತಾಯಿದ್ದೀನಿ. ತುಂಬ ಒಳ್ಳೆಯದು, ತುಂಬ ಸಿಂಪಲ್ಲಾಗಿ ಯಾವ ರೀತಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಹಸಿ ಕೊಬ್ಬರಿ ತುರಿಯನ್ನು ತೊಗೊಂಡಿದ್ದೀನಿ, ತೆಂಗಿನಕಾಯಿ ತುರಿಯನ್ನು ತೊಗೊಂಡಿದ್ದೀನಿ, ಅರ್ಧ ಹೋಳಿನಷ್ಟು ತೊಗೊಂಡಿದ್ದೀನಿ, ಎರಡು ಬ್ಯಾಡಗಿ ಮೆಣಸನ್ನು ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು ಇಲ್ಲಿ. ಅದು ಸುಮ್ಮನೆ ಕಲ್ಲರಿಗೆ ಅಂತಲೂ ಹೇಳ್ಬೋದು, ಖಾರಕ್ಕೆ ಅಂತ ಹೇಳಿ ಅಲ್ಲ, ಸ್ವಲ್ಪ ಕಲ್ಲರಿಗೆ, ಸ್ವಲ್ಪ ಅದ್ರ ಫ್ಲೇವರ್ ಬರಲಿ ಹೇಳೋ ಕಾರಣಕ್ಕೆ ನಾನಿಲ್ಲಿ ಕೈ ಅಳತೆಯಲ್ಲಿ ನಾನು ಜಸ್ಟ್ ಹಾಕಿದ್ದು. ಆದರೂ 1 ಟೇಬಲ್ ಸ್ಪೂನಷ್ಟು ಉಂಟು. ಟೇಬಲ್ ಸ್ಪೂನ್ ಅಂದರೆ ಸಣ್ಣ ಸ್ಪೂನಲ್ಲಿ 1 ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳು ಉಂಟು. ಹಾಗೆ ನಾವು 1 ಲೋಟ ಮಜ್ಜಿಗೆಯನ್ನು ಹಾಕ್ತೀವಿ ಅಂತ ಅಂದರೆ ನಾವು ಅದಕ್ಕೆ 1 ಲೋಟ ಮಜ್ಜಿಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳು, ಅಂದರೆ ಅಳತೆ ಪ್ರಮಾಣದಲ್ಲಿ ಹೇಳಬೇಕು ಅಂತ ಅಂದರೆ ನಾನಿಲ್ಲಿ ಮಜ್ಜಿಗೆಯನ್ನು ಬಳಸ್ತೀನಿ ಆ ಕಾರಣಕ್ಕೆ. ಹಾಗೆ ನಾನಿಲ್ಲಿ ಮೆಂತ್ಯ ಮತ್ತು ಒಣಮೆಣಸಿನ್ಕಾಯನ್ನು ಹುರ್ಕೊಳ್ಬೇಕು. ಅದನ್ನು ನಾನು ಕೊಬ್ಬರಿ ಎಣ್ಣೆಯಲ್ಲೇ ಹುರಿಬೇಕು ಆ ಕಾರಣಕ್ಕೆ. ನೋಡಿ, ಚಳಿಗೆ ಕೊಬ್ಬರಿ ಎಣ್ಣೆ ತುಂಬ ಗಟ್ಟಿಯಾಗಿಬಿಟ್ಟಿದೆ. ನಮ್ಮ ಈ ಕಡೆ ಸಿದ್ದಾಪುರ ಕಡೆ ತುಂಬ ಗಟ್ಟಿಯಾಗಿಬಿಡುತ್ತೆ ಕೊಬ್ಬರಿ ಎಣ್ಣೆ. ಎಣ್ಣೆ ಅಂದರೆ ಕೊಬ್ಬರಿ ಎಣ್ಣೆ ಅಂತ ಸಾಮಾನ್ಯ ಎಲ್ಲ ಎಣ್ಣೆನೂ ಗಟ್ಟಿಯಾಗಿಬಿಡುತ್ತೆ. ಕೊಬ್ಬರಿ ಎಣ್ಣೆ ಅಂತೂ ಗಟ್ಟಿಯಾದಾಗ ನೋಡಲಿಕ್ಕೆ ಒಂಥರ ಖುಷಿ ಅಂತ ಅನಿಸುತ್ತೆ. ಅದು ಆ ಕಾರಣಕ್ಕೆ ಹೇಳ್ತಾ ಇರೋದು. ಸಾಧ್ಯವಾದಷ್ಟು ಅಡುಗೆಗೆ ಎಲ್ಲ ಕೊಬ್ಬರಿ ಎಣ್ಣೆಯನ್ನು ಬಳಸೋದ್ರಿಂದ ತುಂಬ ಒಳ್ಳೆಯದು. ಹಾಗೆ ನಾನಿಲ್ಲಿ ಸ್ಟವನ್ನು ಆಫ್ ಮಾಡ್ಕೊಂಡು ಬಿಟ್ಟಿದ್ದೀನಿ, ಯಾಕಂದರೆ ಎಣ್ಣೆ ಫುಲ್ ಕಾದ್ಬಿಟ್ಟಿದೆ. ಆ ಕಾರಣಕ್ಕೆ ಕತ್ತು ಹೋಗಬಾರ್ದು ಅಂತ, ಅಂದರೆ ಮೆಂತ್ಯ ಕಾಳು ಕತ್ತು ಹೋಗಿಬಿಟ್ರೆ ಸ್ವಲ್ಪ ಕಹಿ ಬರುತ್ತೆ ಹೇಳಿ. ಆ ಕಾರಣಕ್ಕೆ ನಾನಿಲ್ಲಿ ಸ್ಟವನ್ನು ಆಫ್ ಮಾಡಿಕೊಂಡು ಮೆಂತ್ಯ ಕಾಳು ಮತ್ತು ಒಣಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ. ನೀವು ಒಣಮೆಣಸಿನ್ಕಾಯನ್ನು ತುಂಡು ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಮತ್ತು ನೀವು 4 ಅಂತ ಎಣಿಸ್ಬಿಟ್ಟಿರಾ. ನಾನು ಫಸ್ಟಿಗೆ 2 ತೋರಿಸಿದೆ, ಇವಳು ಈಗ ಆಮೇಲೆ 4 ಹಾಕಿದ್ದಾರೆ ಅಂತ ಹೇಳಿ. ಅಲ್ಲ, ನಾನು ಒಣಮೆಣಸಿನ್ಕಾಯನ್ನು 2 ಮಾಡಿದ್ದೀನಿ. ಹಾಗಾಗಿ 4 ಪೀಸಾಗಿ ಕಾಣಿಸ್ತಾ ಇದೆ ನಿಮಗೆ. ಹಾಗೆ ನಾನಿಲ್ಲಿ ಮಿಕ್ಸಿ ಜಾರಿಗೆ ಈಗ ಹಸಿ ತೆಂಗಿನ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಹುರಿದಿಲ್ಲ, ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಚಳಿಗೆ ಈ ಕಡೆ ನಮ್ಮ ಸಿದ್ದಾಪುರ ಕಡೆಗೆ ಚಳಿಗೆ ಹಸಿ ಕೊಬ್ಬರಿ ತುರಿಯುವಾಗ, ಅಂದರೆ ತುರಿದು ನಾವು ಮಿಕ್ಸಿಗೆ ಹಾಕ್ತೀವಲ್ಲ, ಆವಾಗ ನಮಗೆ ಅದು ಬೆಣ್ಣೆ ಬಂದಂಗೆ ಅಂತ ಅನಿಸುತ್ತೆ, ಆಯಿಲಿ ಬಂದಂಗೆ ಅಂತ ಅನಿಸುತ್ತೆ. ಆ ಕಾರಣಕ್ಕೆ ನಾನಿಲ್ಲಿ ಬಿಸಿ ನೀರನ್ನು ಹಾಕಿ ರುಬ್ತಾ ಇದ್ದೀನಿ. ಅಂದರೆ ಹೀಟ್ ಇರೋ ಕಡೆ, ಅಂದರೆ ತುಂಬ ಸೆಕೆ ಇರೋ ಕಡೆಯಲ್ಲಿ ಇದು ತೊಂದರೆ ಇಲ್ಲ, ತಣ್ಣೀರಲ್ಲಿ ನಾವು ರುಬ್ಕೊಳ್ಬೋದು. ನಾನಿಲ್ಲಿ ಆ ಕಾರಣಕ್ಕೆ ಬಿಸಿ ನೀರು ಹಾಕಿ ರುಬ್ತಾ ಇದ್ದೀನಿ ಅಷ್ಟೇ. ಈಗ ನೋಡ್ಬೋದು, ಕಾಯಿ ತುರಿ ಸ್ವಲ್ಪ ನುಣ್ಣಗಾದಮೇಲೆ ನಾನಿಲ್ಲಿ ಮೆಂತ್ಯ ಕಾಳು ಮತ್ತು ಒಣಮೆಣಸಿನ ಬಾಡಿಸ್ಕೊಂಡಿದ್ದೆಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಎಣ್ಣೆ ಸಮೇತ ಹಾಕ್ತಾಯಿದ್ದೀನಿ, ಅಂದರೆ ನಾವೇನು ಎಣ್ಣೆ ಫ್ರೈಗೆ ಹಾಕಿದ್ದೀವಲ್ಲ ಆ ಎಣ್ಣೆ ಸಮೇತ ಹಾಕ್ತಾಯಿದ್ದೀನಿ. ಅದು ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿಬಿಟ್ಟಿದೆ, ಕಪ್ಪಾಗಿಬಿಟ್ಟಿದೆ. ಹಾಗೆ ರುಬ್ಕೊಂಡಾಗಿದೆ. ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ರುಬ್ಕೊಳ್ಬೇಕು, ಯಾಕೆಂದರೆ ತಂಬಳಿ ಅಲ್ಲ, ಆ ಕಾರಣಕ್ಕೆ ಹೇಳ್ತಾ ಇರುವಂಥದ್ದು ಇದು. ನಾನು ನೋಡ್ತಾ ಇದ್ದೀರಾ, ಕಲ್ಲರು ಕೂಡ ನೋಡ್ಲಿಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು ನೀರು ಅಥವಾ ಏನನ್ನು ಮಿಕ್ಸ್ ಮಾಡಿಲ್ಲ, ಮಿಕ್ಸಿ ಜಾರಿಂದ ಡೈರೆಕ್ಟಾಗಿ ಇದಕ್ಕೆ ಹಾಕ್ಕೊಂಡಿದ್ದೀನಿ ಅಷ್ಟೇ, ಚೆನ್ನಾಗಿ ತೆಕ್ಕೊಂಡಿದ್ದೀನಿ. ಈಗ ನಾನಿಲ್ಲಿ ಮಜ್ಜಿಗೆಯನ್ನು ಬಳಸ್ತಾ ಇದ್ದೀನಿ. ತುಂಬ ಹುಳಿ ಮಜ್ಜಿಗೆಯನ್ನು ಬಳಸಲಿಕ್ಕೆ ಹೋಗಬಾರ್ದು, ಲೈಟಾಗಿ ಹುಳಿ ಇರುವಂಥ ಮಜ್ಜಿಗೆನ ನಾನಿಲ್ಲಿ ಬಳಸ್ತಾ ಇದ್ದೀನಿ. ಯಾಕಂದರೆ ಲೈಟಾಗಿರೋ ಹುಳಿ ಮಜ್ಜಿಗೆನ ಬಳಸಿದ್ರೆ ಈ ಮೆಂತ್ಯ ಕಾಳಿನ ಫ್ಲೇವರಿಗೆ ಅದು ಸಖತ್ತಾಗಿ ಕಾಂಬಿನೇಷನ್ ಚೆನ್ನಾಗಿ ಕೊಡುತ್ತೆ ಹೇಳಿ. ಆ ಕಾರಣಕ್ಕೆ ತುಂಬ ಚೆನ್ನಾಗಿರುತ್ತೆ, ಕುಡಿಲಿಕ್ಕೆ ಸಹ ತುಂಬ ಅಷ್ಟೇ ಚೆನ್ನಾಗಿರುತ್ತೆ. ಆಯಿತಾ, ಅಷ್ಟು ಅಂದರೆ ತುಂಬ, ಅಂದರೆ ಹೇಗೆ ಹೇಳೋದು, ಅಷ್ಟು ಖುಷಿ ಅನಿಸುತ್ತೆ. ಮಕ್ಕಳು ಸಹ, ನನ್ನ ಮನೇಲಿ ನನ್ನ ಮಗಳು ನನ್ನ ಮಗ ಎಲ್ಲ ಇದನ್ನು ಲೋಟದಲ್ಲಿ ಕುಡಿತಾರೆ, ಅನ್ನದ ಜೊತೆಗಿಂತನೂ ಲೋಟದಲ್ಲಿ ಕುಡಿತಾರೆ. ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ ನಾನಿಲ್ಲಿ. ನೋಡ್ತಾ ಇರ್ಬೋದು ನೀವಿಲ್ಲಿ ಎಷ್ಟು ಚೆನ್ನಾಗಿ, ನಮ್ಗೆ ಎಷ್ಟು ಹದ ಬೇಕೋ ಅಷ್ಟು ಹದಕ್ಕೆ, ಅಂದರೆ ತುಂಬ ಮಜ್ಜಿಗೆಯನ್ನು ಹಾಕಿ ತುಂಬ ಮಿಕ್ಸ್ ಮಾಡಬಾರ್ದು. ನಾವು ಅಳತೆ ಪ್ರಮಾಣದಲ್ಲಿ ಏನು ಹಾಕಿರ್ತೀವಲ್ಲ ಆ ಹದದಲ್ಲೇ ಒಂದು ಚೂರು ಆ ಕಡೆ ಈ ಕಡೆ ಆಗ್ಬೋದು, ತುಂಬ ಆಗಬಾರ್ದು. ಆ ಕಾರಣಕ್ಕೆ ಹೇಳ್ತಾ ಇರೋದು. ಉಪ್ಪು ಕೂಡ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ರಿಯಲಿ ಅಷ್ಟು ಸಖತ್ತಾಗಿರುತ್ತೆ, ಎಷ್ಟು ಅನ್ನ ಬೇಕಾದ್ರೂ ಊಟ ಮಾಡ್ಬೋದು. ಹಾಗೆ ನಾನಿಲ್ಲಿ ಕೊಬ್ಬರಿ ಎಣ್ಣೆಯನ್ನೇ ಬಳಸಿ ಅಂದರೆ ಒಗ್ಗರಣೆ ಕೊಟ್ಕೊಳ್ತಾರೆ. ನಾನಿಲ್ಲಿ ಬರೀ ಸಾಸಿವೆಯನ್ನು ಹಾಕಿ ಒಗ್ಗರಣೆ ಕೊಡ್ತಾಯಿದ್ದೀನಿ. ನೀವು ಬೇಕಾದರೆ ಕರಿಬೇವು ಬೇಕಾದರೆ ಹಾಕ್ಕೊಳ್ಬೋದು, ಪುನಃ ಮತ್ತು ಒಣಮೆಣಸಿನ್ಕಾಯಿ ಕೂಡ ಕೊಟ್ಕೊಂಡು ಒಗ್ಗರಣೆ ಕೊಟ್ಕೊಳ್ಬೋದು. ಅಂದರೆ ನಾನಿಲ್ಲಿ ಸಾಸಿವೆ ಒಂದನ್ನೇ ಬಳಸಿ ಒಗ್ಗರಣೆ ಕೊಟ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವಿಲ್ಲಿ. ಅಂದರೆ ಕೊಬ್ಬರಿ ಎಣ್ಣೆ ಫ್ಲೇವರ್ ಇದೆಯಲ್ಲ ಸಖತ್ತಾಗಿರುತ್ತೆ. ಈ ಮೆಂತ್ಯ ಮತ್ತು ಮಜ್ಜಿಗೆ ಮತ್ತು ಈ ಕೊಬ್ಬರಿ ಎಣ್ಣೆ ಎಷ್ಟು ಸಖತ್ತಾಗಿರುತ್ತೆ ಅಂದರೆ ಅದು ನಿಜವಾಗ್ಲೂ ಇದನ್ನು ಟೇಸ್ಟ್ ಮಾಡಿದವರಿಗೆ ಗೊತ್ತು, ರಿಯಲಿ ನಿಜವಾಗ್ಲೂ. ಹಾಗೆ ನಾನಿಲ್ಲಿ ಮೆಂತ್ಯ ಸೊಪ್ಪನ್ನು ತಗೊಳ್ತಾ ಇದ್ದೀನಿ.
ನೋಡ್ತಾ ಇರ್ಬೋದು ನಾನು ಅದನ್ನು ಬಿಡಿಸಿಟ್ಕೊಂಡಿದ್ದೀನಿ ಮೆಂತ್ಯ ಸೊಪ್ಪನ್ನು. ಹಾಗೆ ಅದನ್ನು ಎಲೆಗಳನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಎಷ್ಟು ಸಾಧ್ಯನೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ವಾಶ್ ಮಾಡಿಕೊಂಡು. ಹಾಗೆ ಈಗ ಸಣ್ಣದಾಗಿ ಹೆಚ್ಚಿರುವಂಥ ಒಂದು ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 3 ಆಲೂಗಡ್ಡೆಯನ್ನು ಬೇಯಿಸಿಟ್ಕೊಂಡಿದ್ದೀನಿ. ನೀವು ನೋಡ್ತಾ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ, ನಾನಿಲ್ಲಿ ಬೇಯಿಸಿ ಸಿಪ್ಪೆಯನ್ನು ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಏನೇನು ಸಾಮಗ್ರಿ ಅಂತ ಒಂದು ಸರಿ ತೋರಿಸ್ಕೊಂಡು ಬಿಡ್ತೀನಿ. ಯಾಕೆ ನಿಮಗೆ ಫಸ್ಟ್ ಸ್ಟಾರ್ಟಿಗೆಲ್ಲ ಹಿಚಿಕಿ ತೋರಿಸ್ತಾ ಇದ್ದೀನಿ ಅಂದರೆ ಆಮೇಲೆ ಬೇಯಿಸಿದ್ದೋ ಇಲ್ವೋ ಅಂತ ನಿಮಗೂ ಡೌಟ್ ಬರಬಾರ್ದಲ್ಲ, ಆ ಕಾರಣಕ್ಕೆ. ಹಾಗೆ ನಾನಿಲ್ಲಿ ಖಾರ ಪುಡಿಯನ್ನು ಬಳಸ್ತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಖಾರ ಪುಡಿಯನ್ನು ಬಳಸ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ತಾ ಇರ್ಬೋದು. ಹಾಗೆ ಸ್ವಲ್ಪ ನಾನಿಲ್ಲಿ ಮನೆಯಲ್ಲೇ ಮಾಡಿರುವಂಥ ಅಂದರೆ ಗರಂ ಮಸಾಲ, ಅಂದರೆ ಮನೆಯಲ್ಲೇ ಪುಡಿಯನ್ನು ಮಾಡಿಟ್ಕೊಂಡಿರುವಂಥ ಗರಂ ಮಸಾಲನ ಬಳಸ್ತಾ ಇದ್ದೀನಿ. ಎಲ್ಲವೂ ಮಿಕ್ಸ್ ಇದೆ, ಆ ಕಾರಣಕ್ಕೆ ಹೇಳ್ತೇನೆ. ನೀವು ಸಪ್ರೇಟಾಗಿ ಅಂಗಡಿಯಿಂದ ಬಳಸ್ತೀರ ಅಂದ್ರೂ ತೊಂದರೆ ಇಲ್ಲ. ಹಾಗೆ ಎಲ್ಲವನ್ನು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ನಾವು ಚಟ್ಟಂಬಡಿ ಯಾವ ರೀತಿ ಮಾಡ್ಕೊಳ್ತೀವಲ್ಲ ಆ ರೀತಿ ನಾವು ಇದನ್ನು ತಟ್ಕೊಂಡ್ರೆ ಆಯಿತು. ಅಂದರೆ ಮೆಂತ್ಯ ಕಾಳಿನ ತಂಬಳಿಗೆ ಮೆಂತ್ಯ ಸೊಪ್ಪಿನ ಫ್ರೈ ಅಂತಲೇ ಮೆಂತ್ಯ ಮತ್ತು ಆಲೂ ಫ್ರೈ ಅಂತಲೇ ಹೇಳ್ಬೋದು. ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಕಾಂಬಿನೇಷನ್ ಸಖತ್ತಾಗಿರುತ್ತೆ. ಒಮ್ಮೆ ಮಾಡಿ ಅಂತಲೇ ಕೇಳ್ಕೊತಾ ಇದ್ದೀನಿ. ಯಾಕಂದರೆ ಈ ಚಳಿಗಾಲದಲ್ಲಿ ಮೆಂತ್ಯ ಕಾಳಿನ ತಂಬಳಿ ತಿನ್ನೋದ್ರಿಂದ ನನ್ನ ದೇಹಕ್ಕೆ ತುಂಬ ತಂಪು ಕೊಡುತ್ತೆ ಅಂತ ಹೇಳಿ ನಾನಿಲ್ಲಿ ಒಂದು ಹಂಚನ್ನು ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಈ ರೀತಿ ನಾನಿಲ್ಲಿ ದೋಸೆ ಹಂಚನ್ನು, ಫ್ರೈ ಹಂಚನ್ನು ತಗೊಂಡಿದ್ದೀನಿ. ಲೈಟಾಗಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ, ತುಂಬ ಎಣ್ಣೆನ ಹಾಕಿಲ್ಲ. ಯಾಕೆಂದರೆ ತುಂಬ ಸಾಫ್ಟಾಗಿರುತ್ತೆ ಇದು, ತೆಗಿಲಿಕ್ಕೂ ಕೂಡ ತುಂಬ ಅಂದರೆ ಮೆತ್ತಗಾಗುತ್ತೆ. ತುಂಬ ರೋಸ್ಟ್ ಅಂತ ಏನು ಆಗಲ್ಲ, ಅದರ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಇದು. ನೋಡ್ತಾ ನಾನು ಎಲ್ಲವನ್ನು ಒಂದು ಬಾರಿ ಹಾಕ್ಕೊಂಡು ತಿರುಗಿಸ್ಕೊಳ್ತಾ ಇದ್ದೀನಿ. ಅಂದರೆ ಸ್ವಲ್ಪ ರೋಸ್ಟನ್ನು ಮಾಡ್ಕೊಳ್ಳೋ ಹೇಳಿ, ಮೇಲಿನ ಪದರ ಮಾತ್ರ ರೋಸ್ಟ್ ಆಗುತ್ತೆ ಇದು. ನೀವು ನೋಡ್ತಾ ಇರ್ಬೋದು, ತೆಗಿಯುವಾಗ ಕೂಡ ಸ್ವಲ್ಪ ಮೆತ್ತಗೆ ಅಂತ ಅನ್ನಿಸ್ತಾ ಇದೆ. ಆ ಕಾರಣಕ್ಕೆ ನಾನು ಹೇಳ್ತಾ ಇದ್ದರೆ ಚಳಿಗಾಲದಲ್ಲಿ ಮೆಂತ್ಯ ತಂಬಳಿ ತಿನ್ನೋದ್ರಿಂದ ತುಂಬ ಒಳ್ಳೆಯದು, ನಮ್ಮ ದೇಹಕ್ಕೆ ತುಂಬ ತಂಪನ್ನು ಕೊಡುತ್ತೆ. ಯಾಕಂದರೆ ನಮ್ಮ ದೇಹ ಈಗ ತುಂಬ ಡ್ರೈ ಆಗುತ್ತಲ್ಲ, ಆ ಕಾರಣಕ್ಕೆ. ಈ ಕಡೆ ಅಂತೂ ಸಿರ್ಸಿ ಸಿದ್ದಾಪುರ ಕಡೆ ಅಂತೂ ತುಂಬ ಚಳಿ ಇದೆ, ಮೈಕೈಯೆಲ್ಲ ತುಂಬ ಬಿರಿಯುತ್ತೆ. ಆ ಕಾರಣಕ್ಕೆ ನಾನು ಹೇಳ್ತಾ ಇರೋದು, ದೇಹದ ಒಳಗಡೆ ನಮಗೆ ತಂಪು ಬೇಕಲ್ಲ, ಆ ಕಾರಣಕ್ಕೆ ಈ ರೀತಿ ಮೆಂತ್ಯ ತಂಬಳಿ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಒಳ್ಳೆಯದು ನಮ್ಮ ದೇಹಕ್ಕೆ ಅಂತ ಹೇಳ್ತಾ ಇದ್ದೀನಿ. ಹಾಗಾಗಿ ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನೋ ಕಾರಣಕ್ಕೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಹಾಗೆ ಮೆಂತ್ಯ ಸೊಪ್ಪು ಸಾಮಾನ್ಯವಾಗಿ ಎಲ್ಲ ಕಡೆ ಸಿಗುತ್ತೆ, ಎಲ್ಲ ಕಡೆಯವರು ತಿಂದ್ರೂ ತುಂಬ ಒಳ್ಳೆಯದು. ಈಗ ಬರುವುದೆಲ್ಲ ಏನಂದರೆ ಬೇಸಿಗೆಗಾಲಲ್ಲ, ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ ನಾನು. ಹಾಗೆ ಇದು ಕೂಡ ಇದೇ ರೀತಿ ಮಾಡ್ಕೊಂಡು ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಂಡ್ರೆ ಆಯಿತು. ಮೆಂತ್ಯ ತಂಬುಳಿ, ಮೆಂತ್ಯ ಸೊಪ್ಪು, ಆಲೂ ಫ್ರೈ ಕೂಡ ರೆಡಿ ಇದೆ. ತುಂಬ ಟೇಸ್ಟಿಯಾಗಿದೆ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.